ಲಕ್ಷ್ಮೀ ಹೆಬ್ಬಾಳ್ಕರ್ ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗುವ ಬಗ್ಗೆ ಎಂಎಲ್ಸಿ ಚನ್ನರಾಜು ಹಟ್ಟಿಹೊಳಿ ಏನಂದರು. ಇಂದು ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರೂ ಆದ ಚನ್ನರಾಜು ಹಟ್ಟಿಹೊಳಿಯವರು ಇಂದು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಇತ್ತೀಚೆಗೆ ಪಟ್ಟಣ ಪಂಚಾಯಿತಿಗೆ ಮೇಲ್ದರ್ಜೆಗೆ ಏರಿದ ಹಿರೇಬಾಗೇವಾಡಿಯಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣದ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಗ್ರಾಮಸ್ಥರಿಂದ ಸನ್ಮಾನ ಸ್ವೀಕಾರ ಮಾಡಿ ತದನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಮುಕ್ತ ಸಂವಾದದಲ್ಲಿ ಮಾತನಾಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಖ್ಯಮಂತ್ರಿ ಆಗುವುದು ಡಿಕೆಶಿಗೆ ಮುಖ್ಯಮಂತ್ರಿ ಪಟ್ಟ, 2028ಕ್ಕೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ, ಹೀಗೆ ವಿವಿಧ ಪ್ರಶ್ನೆಗಳಿಗೆ ಉತ್ತರ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಅಡ್ವೇಶ್ ಇಟಗಿ, ಮುಖಂಡರು ಸುರೇಶ್ ಇಟಗಿ, ಬಸನಗೌಡ ಪಾಟೀಲ್, ಅಶೋಕ್ ಜಪ್ತಿ ಸೇರಿದಂತೆ ಪಟ್ಟಣದ ಹಿರಿಯರು ಉಪಸ್ಥಿತರಿದ್ದರು. ಏನು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪರ್ವ ಮುಂದುವರೆದಿದೆ. ಇದರ ಮುಂದುವರೆದ ಭಾಗವಾಗಿ ಮಾನ್ಯ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ರೀತಿ ವಿಶೇಷ ಪ್ರಯತ್ನದಿಂದ ಹಿರೇಬಾಗೇವಾಡಿ ಅಂತಕ್ಕಂಥದ್ದು ಮೇಲ್ದರ್ಜೆಗೇರಿದೆ ಪಟ್ಟಣ ಪಂಚಾಯತಿ. ಇದ್ರ ಜೊತೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ವಿಶೇಷವಾಗಿ ಇವತ್ತು ಸಹ ಒಂದ್ ರೀತಿ ಮಾನ್ಯ ಗೌರವಾನ್ವಿತ ಜನಪ್ರಿಯ ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ಚನ್ನರಾಜ ಹಟ್ಟಿಹೊಳಿ ಅಣ್ಣವರು ಇವತ್ತು ಒಂದ್ ರೀತಿ ಕಾಮಗಾರಿ ಉದ್ಘಾಟನೆ ಮಾಡಕ್ ಬಂದಿದ್ದಾರೆ. ಬನ್ನಿ ಸಾಕಷ್ಟು ವಿಷಯಗಳನ್ನ ಅವ್ರ ಜೊತೆ ಚರ್ಚೆ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ಹಿರೇಬಾಗೇವಾಡಿಯಲ್ಲಿ ಒಂದ್ ರೀತಿ ಸಾಕಷ್ಟು ಅಭಿವೃದ್ಧಿ ಪರ್ವ ಅಂತಕ್ಕಂಥ ಮರೀಚಿಕೆ ಆಗಿತ್ತು. ತಾವು ಬಂದ್ಮೇಲೆ, ವಿಶೇಷವಾಗಿ ಮೇಡಮ್ ಬಂದ್ಮೇಲೆ ಸಾಕಷ್ಟು ಅಭಿವೃದ್ಧಿ ಪರ್ವ ಜಾಸ್ತಿ ಆಗಿದೆ. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ 2018ರಲ್ಲಿ ಏನು ಈ ಭಾಗದ ಜನತೆ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತವನ್ನು ನೀಡುವ ಮೂಲಕ ಆಶೀರ್ವಾದ ಮಾಡಿ ಅವ್ರನ್ನ ಶಾಸಕರನ್ನಾಗಿ ಮಾಡಿದ್ರು. ತದನಂತರ ಏನು ಅವರು ಕೈಗೊಂಡಂತ ಅಭಿವೃದ್ಧಿ ಪರವಾದಂತ ಕಾರ್ಯಗಳನ್ನ ತಾವು ಕಣ್ಣಾರೆ ನೋಡ್ಬೋದು. ಕೇವಲ ಪತ್ರದಲ್ಲಿ, ಹೇಳಿಕೆಗಳಲ್ಲಿ ಅಲ್ಲ, ಅವರು ಮಾಡಿದಂತ ಕೆಲಸಗಳು ಇವತ್ತು ಕಣ್ಣಲ್ಲಿ ನಾವು ನೋಡಬಹುದು. 2018ರಿಂದ ಸತತವಾಗಿ ಇಲ್ಲಿಯವರೆಗೆ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಅವರು ಮಂತ್ರಿಗಳಾದ ನಂತರ ಈ ಬಾರಿ 23ರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಅವರ ಒಂದು ಸಹಕಾರದಲ್ಲಿ ಈ ಭಾಗದ ಅತಿ ದೊಡ್ಡ ಗ್ರಾಮವಾದಂತ ಹಿರೇಬಾಗೇವಾಡಿಯನ್ನ ಪಟ್ಟಣ ಪಂಚಾಯತಿಗೆ ಮೇಲ್ದರ್ಜೆಗೆ ಏರಿಸಿದ್ದಾರೆ. ಅದೇ ರೀತಿ ಈ ಭಾಗದಲ್ಲಿ ನಿರಂತರವಾಗಿ ನಾವು ಕೆಲಸಗಳನ್ನ ಮಾಡ್ತಾ ಬಂದಿದ್ದೀವಿ. ಇವತ್ತು ಕೂಡ ಸುಮಾರು 20-25 ವರ್ಷಗಳಿಂದ ಈ ಒಂದು ಏನು ಬೇಡಿಕೆ ಇತ್ತು ಈ ಭಾಗದ ಜನರ, ಆ ಒಂದು ಜನರ ಒಂದು ರಸ್ತೆ ಚರಂಡಿ ವ್ಯವಸ್ಥೆಯನ್ನ ಇವತ್ತು ನಾವು ಪೂಜೆ ಮಾಡಿದ್ದೀವಿ. MIDPಯಲ್ಲಿ ವಿಶೇಷವಾಗಿ ಅನುದಾನ ತೆಗೆದುಕೊಂಡು ಬಂದು ಈ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮುತುವರ್ಜಿಯಿಂದ ಇವತ್ತು ಹಿರೇಬಾಗೇವಾಡಿ ಈ ಸುತ್ತಮುತ್ತಲಿನ ಭಾಗದಲ್ಲಿ ಒಂದು ವ್ಯಾವಹಾರಿಕವಾಗಿ, ವ್ಯಾಪಾರದಿಂದ, ಎಲ್ಲ ದೃಷ್ಟಿಕೋನದಿಂದ ಇದು ಒಂದು ಗುಣಮಟ್ಟದ ಪಟ್ಟಣವಾಗಿ ಬೆಳೆದಿದೆ ಅಂತ ಹೇಳಿಕ್ಕೆ ಅತಿ ಸಂತೋಷ ಅನಿಸ್ತದೆ. ಓಕೆ ಸರ್, ಈಗ ಹಿರೇಬಾಗೇವಾಡಿ ಏನೋ ಪಟ್ಟಣ ಪಂಚಾಯತಿಯಾಗಿ ಮೇಲ್ದರ್ಜೆಗೆ ಇರ್ತೋ, ಸಾಕಷ್ಟು ಸವಾಲುಗಳಿದಾವೆ, ಸಂಕಷ್ಟಗಳಿದಾವೆ ಸರ್. ಕಸದ ಸಮಸ್ಯೆ ಈ ರೀತಿ ಎಲ್ಲ ಇದಾವೆ. ಸಾಕಷ್ಟು ಕುಡಿಯೋ ನೀರು ಸಮಸ್ಯೆ ಏನೇನೋ ಇದಾವಂತೆ ಸರ್. ದಯವಿಟ್ಟು ತಮ್ಮ ಅವಧಿಯಲ್ಲಿ ಏನಾದ್ರು ಬಗೆಹರಿಸ್ತೀರಾ? ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆಯನ್ನ ನಾವು ಸಾಕಷ್ಟು ಮಟ್ಟದಲ್ಲಿ ನಾವು ಬಗೆಹರಿಸಿದ್ದೇವೆ. ಸಿದ್ದನಬಾವಿ ಕೆರೆಗೆ ನೀರು ತುಂಬಿಸುವ ಯೋಜನೆಯನ್ನ ನಾವು ಮಾಡುವ ಮೂಲಕ ಆ ಒಂದು ನೀರನ್ನು ಇಲ್ಲಿ ಏನಾದ್ರೂ ಕುಡಿಯುವ ನೀರಿನ ಸಮಸ್ಯೆ ಬಿದ್ರೆ ಫಿಲ್ಟರ್ ಮೂಲಕ ಆ ನೀರನ್ನು ಎತ್ತಿ ಅದನ್ನ ಫಿಲ್ಟ್ರೇಷನ್ ಮಾಡುವ ಮೂಲಕ ಈ ಭಾಗದ ಜನರಿಗೆ ಕುಡಿಯುವ ನೀರನ್ನು ಒದಗಿಸಲಿಕ್ಕೆ ಈಗಾಗಲೇ ನಾವು ಅದನ್ನ ಕಾಮಗಾರಿಯನ್ನ ಮಾಡಿದ್ದೇವೆ. ಸದ್ಯದ ಮಟ್ಟಿಗೆ ಏನು ಕುಡಿಯುವ ನೀರಿನ ಸಮಸ್ಯೆ ಕಾಣಿಸ್ತಾ ಇಲ್ಲ. ನಾನು ಜನರ ಜೊತೆ ಮತ್ತು ಪಟ್ಟಣ ಪಂಚಾಯತಿ ಅಧಿಕಾರಿಗಳ ಜೊತೆ, ನಮ್ಮ ಎಲ್ಲ ನಮ್ಮ ಏನು ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಮತ್ತು ಗ್ರಾಮದ ಮುಖಂಡರಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡಿ ಈ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಾರದ ರೀತಿ ನಾವು ಕೆಲಸಗಳನ್ನ ಮಾಡ್ತೀವಿ. ಈಗ ತಾವು ವಿಧಾನ ಪರಿಷತ್ ಸದಸ್ಯರಾಗಿ 5ನೇ ವರ್ಷ ಆಯ್ತು. ವಿಶೇಷವಾಗಿ ನೆಕ್ಸ್ಟ್ ವರ್ಷ ಏನೋ ತೃಪ್ತಿಕರ ಆಗಿದೆ ಸರ್? 5 ವರ್ಷಗಳಲ್ಲಿ ಸಾಕಷ್ಟು ಕೆಲಸ ಮಾಡಿದೀರಾ, ಜನಮನ ಸೆಳೆದಿದ್ದೀರಾ. ನೋಡಿ, ಮೊದಲನೇ ಸಾರಿ ವಿಧಾನ ಪರಿಷತ್ ಸದಸ್ಯನಾಗಿ ಆರಿಸಿ ಹೋದ್ಮೇಲೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀನಿ. ಇನ್ನೂ ಹಲವಾರು ಕೆಲಸಗಳನ್ನ ಮಾಡ್ಲಿಕ್ಕೆ ನಾವು ಸಾಕಷ್ಟು ಅನುದಾನವನ್ನ ಸರ್ಕಾರದ ಹಂತದಲ್ಲಿ ಸಾಕಷ್ಟು ಕಾಗದ ಪತ್ರಗಳನ್ನ ಬರೆದಿದ್ದೀವಿ. ಯಾವುದೋ ಕಾರಣಾಂತರದಿಂದ ನಮಗೆ ಬರಬೇಕಾದಂತ ಅನುದಾನ ಬಂದಿಲ್ಲ. ಸೊ ಇನ್ನಾದ್ರೂ ಅನುದಾನ ಬರುತ್ತೆ ಅಂತ ನಾವು ಆಶಾ ಮನೋಭಾವನೆಯಿಂದ ಇದೀವಿ. ವಿಧಾನ ಪರಿಷತ್ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ, MLA ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನನ್ನ ವೈಯಕ್ತಿಕ ವಿಧಾನ ಪರಿಷತ್ ಸದಸ್ಯನಾದ್ಮೇಲೆ ಬೆಳಗಾವಿ ಜಿಲ್ಲೆಗೆ ನಾನು ಯಾವ್ಯಾವ ಅನುದಾನ ಬೇಕಂತ ಲೆಟರ್ ಬರೆದಿದ್ದೆ. ಕಾರಣಾಂತರಗಳಿಂದ ಅದು ಅನುದಾನ ಸಿಕ್ಕಿಲ್ಲ. ಇನ್ನು ಮುಂದೆ ಅದು ಅನುದಾನ ಸಿಗುತ್ತೆ ಅಂತ ನಮಗ್ ಭರವಸೆ ಐತಿ. ಸಾಕಷ್ಟು ಮಟ್ಟಿಗೆ ನಮ್ಮ ಕೈಲಾದಂತ ನಮ್ಮ ಕ್ಷೇತ್ರ ಅಭಿವೃದ್ಧಿ ಏನು ಅನುದಾನ ಇರುತ್ತೆ ಅದರಲ್ಲಿ ಸಾಕಷ್ಟು ಗ್ರಾಮಗಳಿಗೆ ಕುಡಿಯುವ ನೀರಿನ ಘಟಕಗಳಿರ್ಬೋದು, ಸಾಕಷ್ಟು ಗ್ರಾಮಗಳಿಗೆ ಹೈಮಾಸ್ಟ್ ಇರ್ಬೋದು, ಸಾಕಷ್ಟು ಸಮುದಾಯ ಭವನ ಕಟ್ಟಲಿಕ್ಕೆ, ಎಲ್ಲಿ ಎಮರ್ಜೆನ್ಸಿ ಇರುತ್ತೆ ಅಲ್ಲಿ ರೋಡ್ ಮಾಡ್ಲಿಕ್ಕೆ, ಜಾತ್ರೆ ಅಂತ ಬಂದಾಗ ಪೇವರ್ಸ್ ಅಳವಡನೆ ಮಾಡ್ಲಿಕ್ಕೆ, ಮತ್ತೆ ಕೆಲವೊಂದು ಸಮುದಾಯ ಭವನಗಳಿಗೆ ಬಣ್ಣದ
ಕೊರತೆ ಇರ್ತೈತಿ ಬಣ್ಣ ಹಚ್ಚಲಿಕ್ಕೆ. ಸಾಕಷ್ಟು ಸ್ಕೂಲ್ಗಳಿಗೆ ನಾವು ಸ್ಮಾರ್ಟ್ ಕ್ಲಾಸ್ಗಳನ್ನ ಕೊಟ್ಟಿದೀವಿ, ಸ್ವಂತ ಖರ್ಚಿನಿಂದ ಬಣ್ಣ ಹಚ್ಕೊಟ್ಟಿದೀವಿ. ಕೈಲಾದಷ್ಟು ಕೆಲಸ ಮಾಡಿದೀನಿ. ಇನ್ನೂ ಹೆಚ್ಚಿನ ಕೆಲಸ ಮಾಡ್ಲಿಕ್ಕೆ ಅನುದಾನದ ಕೊರತೆ ಇದೆ. ಸರ್ಕಾರವನ್ನು ಕೇಳ್ಕೊಂಡಿದೀವಿ, ಸಿಗುತ್ತೆ ಅಂತ ಭರವಸೆ ಇದೆ. ಈಗ ರಾಜ್ಯದಲ್ಲಿ ಇಲ್ಲಿವರೆಗೂ ಸಹ ಒಂದ್ ರೀತಿ ಮಹಿಳಾ ಸಿಎಂ ಅಂತಕ್ಕಂಥದ್ದು ಇಲ್ಲಿಲ್ಲ ಸರ್. ವಿಶೇಷವಾಗಿ ಮೇಡಮ್ ಅವರು ಸಹ ಒಂದ್ ರೀತಿ ತಮ್ಮ ಅಕ್ಕನವರು ಮಾನ್ಯ ಗೌರವಿತ ಸಚಿವರಾಗಿದ್ದಂತ ಅಂತ ಹೆಬ್ಬಾಳ್ಕರ್ ಮೇಡಮ್ ಅವರು ಸಾಕಷ್ಟು ಅವರು ಸಚಿವರಾದ್ಮೇಲೆ ಮಹಿಳಾ ಒಂದ್ ರೀತಿ ಸಾಕಷ್ಟು ಪ್ರಾಧಾನ್ಯತೆ ಕೊಡ್ತಾವ್ರೆ. ಸಾಕಷ್ಟು ಜನ ಅವ್ರ ಬೆಂಬಲಿಗರು ಸಹ ಒಂದ್ ರೀತಿ ಮಹಿಳಾ ಸಿಎಂ ಆದ್ರೆ ಹೆಬ್ಬಾಳ್ಕರ್ ಅವ್ರು ಆಗ್ಬೇಕು ಅಂತ ಒಂದು ಬೇಡಿಕೆ ಇದೆ ಸರ್. ವಿಶೇಷವಾಗಿ ಏನಾದ್ರು ಮುಂಬರ್ತಕ್ಕಂಥ ದಿನಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಸಿಎಂ, ರಾಜ್ಯದ ಮೊಟ್ಟ ಮೊದಲ ಸಿಎಂ ಆಗ್ಬೋದಾ? ನೋಡಿ, 25 ವರ್ಷದಿಂದ ಹೋರಾಟದಿಂದ ಅವರು ರಾಜಕೀಯಕ್ಕೆ ಬಂದಂತ ವ್ಯಕ್ತಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಯಾರು ಗಾಡ್ ಫಾದರು ಅಂದ್ರೆ ಪ್ಯಾರಾಶೂಟ್ ಲ್ಯಾಂಡಿಂಗ್ ಆಗಿಲ್ಲ. ಅವ್ರದ್ದು ರಾಜಕೀಯ ಕುಟುಂಬದಿಂದ ಅವರು ರಾಜಕೀಯಕ್ಕೆ ಬಂದವರಲ್ಲ. ಕಾರ್ಯಕರ್ತರಾಗಿ, ಜಿಲ್ಲಾಧ್ಯಕ್ಷರಾಗಿ, ಮಹಿಳಾ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆಗಿ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ, ತದನಂತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ತಳಹಂತದಿಂದ ಕೆಲಸ ಮಾಡಿಕೊಂಡು ಜನರ ಒಂದು ವಿಶ್ವಾಸ ಗೆದ್ದುಕೊಂಡು ಹೋರಾಟದಿಂದ MLA ಆಗಿ ಇವತ್ತು ಮಂತ್ರಿ ಆಗಿದ್ದಾರೆ. ಅವ್ರಿಗೆ ಎಲ್ಲಾ ರೀತಿಯ ಏನಂತ ತಿಳುವಳಿಕೆ ಇದೆ. ಸೊ ಈಗ ಇನ್ನೂ ನಮಗೆ ಟೈಮ್ ಇದೆ. ಸಾಕಷ್ಟು ಜನ ಹಿರಿಯರಿದ್ದಾರೆ ರಾಜ್ಯದಲ್ಲಿ, ಸಾಕಷ್ಟು ಜನ ಹಿರಿಯರ್ ಕ್ಯೂ ಅಲ್ಲಿ ಇದ್ದಾರೆ. ಅವ್ರದೆಲ್ಲ ಸರದಿ ಮುಗಿಲಿ. ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡ್ಲೇಬೇಕು. ಮಹಿಳೆಯರು ಸರಾಸರಿಯಾಗಿ 50% ಮೀಸಲಾತಿ ಕೊಡ್ಬೇಕಂತ ನಮ್ದು ಕೂಡ ಕೂಗು ಬಹಳ ದಿವಸದಿಂದ ಇದೆ. ಹಂತವಾಗಿ ಇವಾಗ ಗ್ರಾಮ ಪಂಚಾಯತ್ ಆಯ್ತು, ತಾಲೂಕ್ ಪಂಚಾಯತ್ ಆಯ್ತು, ಪಟ್ಟಣ ಪಂಚಾಯತ್ ಆಯ್ತು, ಇನ್ನು ಮೇಲ್ಮನೆ, ಕೆಳಮನೆ, ಮತ್ತೆ ನಮ್ಮ ಸಂಸತ್ನಲ್ಲಿ ಮಹಿಳೆಯರಿಗೆ 50% ಮೀಸಲಾತಿಯನ್ನು ಕೊಡ್ಬೇಕಂತ ಕೂಗಿದೆ. ಅದಕ್ಕೆ ನಮ್ಮ ಬೆಂಬಲ ಕೂಡ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇನ್ನೂ ಸಾಕಷ್ಟು ವಯಸ್ಸಿದೆ. ಹಿರಿಯರದೆಲ್ಲ ಮುಗಿದು ಬಿಡ್ಲಿ. ತದನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ರಾಜ್ಯದ ಜನತೆ ಆಶೀರ್ವಾದ ಮಾಡೇ ಮಾಡ್ತಾರಂತ ನಮ್ಗೆ ಭರವಸೆ ಇದೆ. ಅಲ್ಲ, ನಿಮ್ಮ ಗಾಡ್ ಫಾದರ್ ಅವರು ಒಂದ್ ರೀತಿ DK ಶಿವಕುಮಾರ್ ಸಾಹೇಬ್ರು ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಸಿಎಂ ಕುರ್ಚಿಗೆ ಸಾಕಷ್ಟು ಇದಿದೆ, ಚರ್ಚೆಗಳು ನಡೀತಾವೆ. ಇಂತಹ ಸಂದರ್ಭದಲ್ಲಿ ಏನ್ ಸರ್, ಏನ್ ಆಗ್ಬೋದಾ ಈ ಅವಧಿಲಿ ಏನಾದ್ರು ಸಿಎಂ ಆಗ್ಬೋದಾ? DK ಶಿವಕುಮಾರ್ ಅವರು ಪಟ್ಟಂತ ಶ್ರಮ, ಕಷ್ಟ ಎಲ್ರೂ ಕಣ್ ಮುಂದೆ ಇದೆ. 2023ಕ್ಕೆ ಪಕ್ಷ ಅಧಿಕಾರಕ್ಕೆ ಬರ್ಬೇಕಾದ್ರೆ ಸಾಕಷ್ಟು ಜನರದು ಅದಕ್ಕೆ ಕೊಡುಗೆ ಇದೆ. ಸಿದ್ದರಾಮಯ್ಯ ಸಾಹೇಬ್ರದ್ದು ಕೊಡುಗೆ ಇದೆ, ಸತೀಶ್ ಜಾರಕಿಹೊಳಿ ಕೊಡುಗೆ ಇದೆ, MB ಪಾಟೀಲ್ರದ್ದು ಕೊಡುಗೆ ಇದೆ, ಈಶ್ವರ್ ಖಂಡ್ರೆ ಅವ್ರ ಕೊಡುಗೆ ಇದೆ, ಎಲ್ಲರದ್ದು ಕೊಡುಗೆ ಇದೆ. ಬಟ್ ನಾನು ಇಷ್ಟೇ ಹೇಳುದು, DK ಶಿವಕುಮಾರ್ ಅವರು ಪಟ್ಟಂತ ಶ್ರಮ, ಕಷ್ಟ, ತನು ಮನ ಧನದಿಂದ ಈ ಪಕ್ಷವನ್ನ ಕಟ್ಟಿ 2023ಕ್ಕೆ ತಂತ್ರಗಾರಿಕೆ ಮಾಡಿ ಜನರ ಮನವೊಲಿಸುವಲ್ಲಿ ಇವತ್ತೇನ್ ನಾವು ಪಂಚ ಗ್ಯಾರಂಟಿ ಅಂತ ಹೇಳ್ತೀವಿ, ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ಲಿಕ್ಕೆ, ಅವತ್ತು ಗ್ಯಾರಂಟಿ ಕಾರ್ಡ್ ಗಳನ್ನ ಮಾಡ್ಲಿಕ್ಕೆ, ಆ ಗ್ಯಾರಂಟಿಗಳನ್ನ ಪ್ರಿಂಟ್ ಮಾಡುದು ನಾನೇ. ಅದು DK ಶಿವಕುಮಾರ್ ಅವರು ಕನಸಿನ ಕೂಸು. ಈ ಗ್ಯಾರಂಟಿಗಳನ್ನ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಕೊಡ್ಬೇಕಂತ ಅದನ್ನ ಪ್ಲಾನ್ ಮಾಡಿದ್ದೆ DK ಶಿವಕುಮಾರ್ ಅವರು. ಆ ಗ್ಯಾರಂಟಿ ಯೋಜನೆಗಳನ್ನ, ಅವತ್ತು ಗ್ಯಾರಂಟಿ ಕಾರ್ಡ್ ಅಂತ ಏನ್ ನಾವು ಮನೆ ಮನೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತೆಗೆದುಕೊಂಡು ಹೋದ್ರಲ್ಲ, ಅದೆಲ್ಲ ತದನಂತರ ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಕೊಡುವ ಮೂಲಕ, ಕೋವಿಡ್ ನಲ್ಲಿ ರಾಜ್ಯದ ಜನರ ಜೊತೆ ನಿಲ್ಲುವ ಮೂಲಕ ಅವರ ವಿಶ್ವಾಸ ಗೆದ್ದು ಇವತ್ತು ಪಕ್ಷವನ್ನ ಗಟ್ಟಿ ಮಾಡಿ 23ಕ್ಕೆ ಅಧಿಕಾರಕ್ಕೆ ಬಂದಿದೆ. ನಾನು ಹಿಂದೆನೂ ಹೇಳಿದೀನಿ, ಇವಾಗ್ಲೂ ಹೇಳ್ತೀನಿ, DK ಶಿವಕುಮಾರ್ ಅವ್ರ ಪ್ರಮುಖ ಪಾತ್ರ ಇದೆ. ಆದ್ರೆ ಪ್ರತಿಯೊಬ್ಬ ನಾಯಕರ ಅದರಲ್ಲಿ ಸಮಾನವಾದಂತ ಅವ್ರದ್ದು ಶ್ರಮ ಇದೆ. ಆದ್ರೆ DK ಶಿವಕುಮಾರ್ ಅವ್ರು ಪಟ್ಟಂತ ಶ್ರಮಕ್ಕೆ ಅವ್ರಿಗೆ ಪ್ರತಿಫಲ ಸಿಗಬೇಕು. ಆದಷ್ಟು ಬೇಗ ನಮ್ಮ ಹೈಕಮಾಂಡು ಈ ಒಂದು ನಾಯಕತ್ವವಾಗಿ ಗೊಂದಲಕ್ಕೆ ತೆರೆ ಎಳೆಯುತ್ತೆ ಅಂತ ನಮಗ್ ಭರವಸೆ ಐತಿ. DK ಶಿವಕುಮಾರ್ ಅವ್ರನ್ನ ಆದಷ್ಟು ಬೇಗ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ನಮಗೆ ಭರವಸೆ ಐತಿ. ಕೊನೆ ಪ್ರಶ್ನೆ ಸರ್, ಚಂದ್ರರೆಡ್ಡಿ ಅವರು ಸಾಕು, ವಿಧಾನ ಪರಿಷತ್ ಸಾಕು, 2028ಕ್ಕೆ ಒಂದ್ ರೀತಿ ವಿಧಾನಸಭೆ ಕುಸ್ತಿ ಹಿಡಬೇಕು ಅಂತ ಹೇಳ್ಬಿಟ್ಟು ಇದಿದೆ. ಯಾವ ಕ್ಷೇತ್ರ ಏನಾದ್ರು 2028ಕ್ಕೆ ವಿಧಾನಸಭೆ ಕುಸ್ತಿ ಹಿಡಿಬೋದಂತ ನಿರೀಕ್ಷೆ ಮಾಡ್ಬೋದಾ? ನಮಗೆ ಕೆಳಮನೆ ಮೇಲ್ಮನೆ ಅಂತ ಇಲ್ಲ. ಜನರ ಸೇವೆ ಮಾಡ್ಲಿಕ್ಕೆ ರಾಜಕೀಯಕ್ಕೆ ಬಂದಂತವ್ರು. ವಿಧಾನ ಪರಿಷತ್ ಸದಸ್ಯನಾಗೂ ಜನರ ಸೇವೆ ಮಾಡ್ತಾ ಇದೀನಿ, ವಿಧಾನಸಭೆ ಸದಸ್ಯನಾಗೂ ಜನರ ಸೇವೆ ಮಾಡ್ಬೇಕು. ಎಲ್ಲೇ ಇದ್ರು ಜನರ ಸೇವೆ ಮಾಡ್ಬೇಕು. ಜನರ ಸಲುವಾಗಿ ಹೋರಾಟ ಮಾಡುವಂತ ನಮ್ಮ ಬದುಕು ನಮ್ದು. ಚಂದ್ರರಾಜ್ ಹಟ್ಟಿಹೊಳಿ ಇಡೀ ಜೀವನ ರಾಜಕೀಯದಲ್ಲಿ. ಇವತ್ತು ಏನ್ ಇದೀನೋ ಗೊತ್ತಿಲ್ಲ. ಜನ ನಾನು ಎದಕ್ ಪ್ರೀತಿ ಮಾಡ್ತಾರಪ್ಪ ಅಂತಂದ್ರೆ, ನನ್ನ ಹತ್ರ ಬಂದಂತ ಜನರನ್ನ ನಾನು ಖಾಲಿ ಕೈಯಿಂದ ವಾಪಸ್ ಕಳ್ಸೋದಿಲ್ಲ. ಜನರ ಸೇವೆ ಮಾಡ್ತೀನಿ. ಜನರಿಗೆ ಕಷ್ಟ ಸುಖಗಳಿಗೆ ನಾನು ಸ್ಪಂದನೆ ನೀಡ್ತೀನಿ. ನನಗೆ ಖುಷಿ ಇದೆ. ರಾಜಕೀಯ ಜೀವನದಲ್ಲಿ ವಿಧಾನ ಪರಿಷತ್ ಸದಸ್ಯನ ಕೆಲಸ ಮಾಡ್ತಾ ಇದೀನಿ. ಆ ದೇವರು, ಈ ಜನರು ಏನಾದ್ರು ಆಶೀರ್ವಾದ ಮಾಡಿ ವಿಧಾನಸಭೆಗೆ, ಅದು ನಮ್ಮ ಪಕ್ಷ, ನಮ್ಮ ಹೈಕಮಾಂಡು ವಿಧಾನಸಭೆಗೆ ಏನಾದ್ರು ಚುನಾವಣೆಗೆ ನಿಂದ್ರಿ ಅಂತ ಹೇಳಿದಾಗ ವಿಚಾರ ಮಾಡೋಣ. ಸದ್ಯಕ್ಕೆ ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಖುಷಿ ಇದೆ. ಕ್ಷೇತ್ರ ಯಾವುದು ಅಂತ ನಿರ್ಣಯ ಮಾಡಿಲ್ಲ. 18 ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 18 ಕ್ಷೇತ್ರ ನಂದೇ. ಓಕೆ, ಇವಿಷ್ಟು ಗೊತ್ತಾಯ್ತಲ್ಲ. ಮನೆ ಗೌರವ. ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ.
Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369